ನಮಸ್ಕಾರ. ನನ್ನ ಹೆಸರು ಮಹೇಶ್ವರಿ. ಸಮೃದ್ಧಿ ಕಾನ್ವೆಂಟಲ್ಲಿ ಓದುತ್ತಿರುವಂಥ ನನ್ನ 2 ಮಕ್ಕಳು ಪ್ರಶಾಂತ್ ಟಿ ನವೀನ. ಇಬ್ಬರು ಪ್ಲೇ ಗ್ರೂಪಿಂದ ಈಗ LKG ವರೆಗೂ ಓದ್ತಿದ್ದಾನೆ. ಪ್ರಶಾಂತ್ ಕೂಡ ಪರವಾಗಿಲ್ಲ. ಇವಾಗ ಅವರು ಹೇಳ್ಕೊಡೋಂಥ ಟೀಚರ್ಸಿಗೂ ಸಲ್ಮಾ ಮೇಡಮಿಗೂ ಸ್ವಲ್ಪ ಪರವಾಗಿಲ್ಲ, ಹೇಳ್ತಿದ್ದಾನೆ. ಏನಾದರೂ ಕೇಳಿದರೆ ಈಗ ಅವ್ರಿಗೆ ಮ್ಯಾಮಿಗೆ ಏನಾದರೂ ಫೋನ್ ಮಾಡ್ತೀನಿ ಅಂತಂದ್ರೆ ಎಲ್ಲಿದ್ದರೂ ಓಡೇ ಬರ್ತಾನೆ. ಏನಾರ ಆಗಲಿ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಹಂಗೆ ಬಂದು ಬರ್ಕೊಳೋದು, ಓದ್ಕೊಳೋದು, ನೀಟಾಗಿ ಕುತ್ಕೊಳೋದು. ಆಮೇಲೆ ನವೀನ ಏಕ್ದಮ್ನೇ ಫಸ್ಟ್ ಸ್ಟ್ಯಾಂಡಿಗೆ ಹಾಕ್ಬಿಟ್ವಿ ನಾವು. LKGನೂ ಓದಿಸ್ಲಿಲ್ಲ, ಪ್ಲೇ ಗ್ರೂಪ್ನೂ ಓದಿಸ್ಲಿಲ್ಲ, UKGನೂ ಓದಿಸ್ಲಿಲ್ಲ. ಅವ್ನು ಹೇಗೆ ಓದ್ತಾನೆ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಏಕ್ದಮ್ ಹಾಕಿದ್ರಿಂದ ಮೇಡಮ್ ಅವ್ರು ಕೂಡ ಒಂಥರ ಆಶ್ಚರ್ಯಪಟ್ಟರು. ನೀವು LKGನೂ ಓದಿಸಿಲ್ಲ, ಪ್ಲೇ ಗ್ರೂಪ್ ಓದಿಸಿಲ್ಲ, UKGನೂ ಓದಿಸಿಲ್ಲ, ಅವ್ನಿಗೆ ಏನು ಬರದೇ ಇರೋಂಥದ್ದು ನೋಡಿ ನಮಗೆ ಓದ್ತಾನೋ ಇಲ್ಲ ಅನ್ನೋದೊಂದು ಚಿಂತೆ ಆಗಿತ್ತು. ನಾವು ಮೊದಲಿಗೆ ಮ್ಯಾಮ್ ಹತ್ರ ಹೇಳಿದಾಗಲೇ ಅಂದ್ಕೊಂಡ್ವಿ ಅವ್ನು ಓದ್ತಾನೆ ಇಲ್ಲ ಅಂತಲೇ ಗೊತ್ತಿಲ್ಲ ಮೇಡಮ್. ಇವಾಗ ಓದೋದು ನೋಡಿದರೆ ನಾವು ಮೇಡಮ್ ಅವ್ರ ಹತ್ರ ಈಗ ಅವ್ನು ಬರೆಯೋದು ಓದೋದು ನೋಡಿದರೆ ನನಗೆ ಒಂಥರ ದುಂಡು ಬರೀ ಅಕ್ಷರ ಅಂದರೆ ಆಶ್ಚರ್ಯವಾಗ್ತದೆ. ಸಲ್ಮಾ ಮೇಡಮ್ ಕೂಡ ನಾವು ಏನು ಹೇಳಿದ್ರು ಅವ್ರು ಒಪ್ಕೊಂಡ್ರು. ಅವ್ರು ಹೆಂಗೆ ಹೇಳ್ತಾನೆ ಹೆಂಗೆ ಬಿಡ್ತಾನೆ ಅನ್ನೋದು ಕೂಡ ನಮಗೆ ಸ್ವಲ್ಪ ನಮ್ಮ ಹುಡುಗ ಓದ್ತಾನೆ ಅಂತಂದು ಅವ್ರು ಇನ್ನೊಂದು ಸ್ವಲ್ಪ ಭರವಸೆ ಕೊಟ್ಟರು ನಮಗೆ, ಹೇಗೆ ಓದ್ತಾನೆ ಅನ್ನೋದು. ನಾವು ಓದಿಸ್ತೀನಿ ಅಂತಂದು ಮೇಡಮ್ ಕೂಡ ಹಂಗೆ ಅಂದರು, ಟೀಚರ್ಸ್ಗಳು ಹಂಗೆ ಅಂದರು. ನಾನು ಓದಿಸ್ತೀನಿ ಅಂತಂದು ಕೂಡ ಹೇಳಿದರು. ಅವ್ರಿಗೆ ಇನ್ನೊಂದು ಸತಿ ಹೇಳ್ತಾ ನಮಸ್ಕಾರ ಮಾಡ್ತಿದ್ದೀನಿ. ಈ ದಸರಾ ರಜೆಯಲ್ಲಿ ಕೊಟ್ಟಂಥ 20 ದಿವಸ ರಜದಲ್ಲಿ ಕ್ವಿಜ್ ಕಾಂಪಿಟೇಷನ್ ಮಾಡಿದರು ಸಲ್ಮಾ ಮೇಡಮ್ ಅವರು. ಅದರಲ್ಲಿ ಕೊಟ್ಟಂಥ ಕ್ವಶನ್ಗಳೆಲ್ಲ ಅವ್ರ ತಲೆಯಲ್ಲಿವರೆ ವಿಜ್ಞಾನಿಗಳು ಕೊಡ್ತಾರಲ್ಲ ಆ ಥರ ಕೊಟ್ಟರು ಕ್ವಶನ್ ಆನ್ಸರ್ಗಳು. ಅವ್ರ ತಲೆಯಲ್ಲಿ ಏನು ಇಟ್ಕೊಂತಾರೆ ಅನ್ನೋದು ಅವ್ರಿಗೆ ಕ್ವಿಜ್ ಕಾಂಪಿಟೇಷನಲ್ಲಿ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟು ಕ್ವಶನ್ ಸಮೃದ್ಧಿ ಕಾನ್ವೆಂಟಲ್ಲಿ ಓದ್ತಿರೋ ಮಕ್ಕಳಿಗೆ ಕೊಟ್ಟಂಥ ಕ್ವಶನ್ ಆನ್ಸರ್ಗಳನ್ನ ಅಷ್ಟು ಒಂದು ಪ್ರಶ್ನೆ ನಾವು ಕೇಳಿದ್ರು ಅವು ಎಷ್ಟು ಕ್ವಶನ್ ಆನ್ಸರ್ ಕೊಟ್ರು ಹೇಳೋಂಥ ಕೆಪಾಸಿಟಿ ಇದೆ ಹುಡುಗರಿಗೆ. PUC LKG UKG ಅಂತ ಮಕ್ಕಳಿಗೂ ಸತಿ ಬರ್ತಿದೆ. PUC ಕಾಲೇಜಿಗೆ ಓದಿರೋರಿಗೆ ಅವ್ರಿಗೆ ಬರ್ತತಾ ಇಲ್ಲ ಅನ್ನೋದೇ ಗೊತ್ತಿಲ್ಲ. LKGಯಿಂದ ಆಗಲಿ ಈಗ 9th ಕ್ಲಾಸ್ವರೆಗೂ ಇದೆ ಸ್ಕೂಲಲ್ಲಿ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ನಮಗೆ ಒಂಥರ ಆಶ್ಚರ್ಯ ಆಗ್ತದೆ. ಓದ್ತಾರೆ ಇಲ್ಲ ಅಂದ್ಕೊಂಡಿದ್ದೀವಿ ಮಕ್ಕಳು. ಇಲ್ಲಿ ನೋಡಿದರೆ ಸ್ಕೂಲ್ ನೋಡಿದ್ರೆ ಒಂಥರ ಮನೆ ಥರ ಇದೆ. ಇವಾಗ ಒಳಗಡೆ ಬಂದಂತ ನೋಡಿಬಿಟ್ರೆ ಪೇರೆಂಟ್ಸ್ಗಳು ಬಂದು ಹುಡ್ರನ್ನ ಅಷ್ಟು ಚೆನ್ನಾಗಿ ಸ್ಟ್ರಿಕ್ ಆಗಿಟ್ಟಿದ್ದಾರೆ. ಹೊರಗಡೆ ಸತಿ ಬಿಡ್ತಾ ಇಲ್ಲ. ಹೊರಗಡೆ ಏನಾದ್ರು ಬಂದ್ರೂ ಔಟ್ ಗೋ ಅಂತಂತ ಹೇಳ್ತಾರೆ ಟೀಚರ್ಸ್ಗಳು ಮೇಡಮ್ಗಳು. ಹೊರಗಡೆನೇ ಬಿಡ್ತಾ ಇಲ್ಲ ಹುಡ್ರನ್ನ. ಕಾಂಪಿಟೇಷನಲ್ಲಾಗಲಿ, ಒಂದು ಪೇರೆಂಟ್ಸ್ ಮೀಟಿಂಗ್ ಆಗಲಿ, ಒಂದು ಪೇರೆಂಟ್ಸಿಂದು ಆಟ ಆಗಲಿ, ಸ್ಪೋರ್ಟ್ಸು ಗೇಮ್ ಆಗಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೇರೆಂಟ್ಸ್ಗಳು ಸತಿಗೂ ಉತ್ಸಾಹದಿಂದ ಆಡಿಸಿದ್ದಾರೆ. ಅವ್ರಿಗೂ ಖುಷಿ ಆಗುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ. ನಮ್ಮಮ್ಮ ನಮ್ಮ ತಂದೆ ನಮ್ಮ ತಾಯಿಗಳು ಆಡ್ತಾರೆ ಅನ್ನೋದು ಅವ್ರಿಗೆ ಮಕ್ಕಳಿಗೂ ಕೂಡ ಉತ್ಸಾಹದಿಂದ ಇರುತ್ತೆ. ಮಕ್ಕಳಿಗೂ ಪ್ರೋತ್ಸಾಹ ಕೊಡೋದಲ್ಲದೆ ಆಮೇಲೆ ತಂದೆ ತಾಯಿಯವ್ರಿಗೂ ಪ್ರೋತ್ಸಾಹ ಕೊಟ್ಟು ನಡೆಸಿದ್ದಾರೆ ಸಲ್ಮಾ ಮೇಡಮ್ ಅವರು. ಆಮೇಲೆ ಮತ್ತೊಮ್ಮೆ ನಾನು ಅವರಿಗೆ ಸಲ್ಮಾ ಮೇಡಮ್ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡುತ್ತಿದ್ದೇನೆ. ಧನ್ಯವಾದಗಳು.